ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕಂಸಾಗ್ರ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ, ಜಿಲ್ಲಾ ನ್ಯಾಯಾಂಗ ಔಟ್ಲಾಡ್ ಇಂಡಿಯಾ ಫೌಂಡೇಶನ್ ಬೆಂಗಳೂರು, ಜಿಲ್ಲಾ ವಕೀಲರ ಸಂಘ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಿಗೆ 4 ದಿನದ ತರಬೇತಿ ನೀಡಿ ಅಂತಿಮ ದಿನದ ಕಾರ್ಯಕ್ರಮದಲ್ಲಿ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ನ್ಯಾಯಾಧೀಶರಾದ ಎಂಎಚ್ ಅಣ್ಣಯ್ಯನವರು, ಶ್ರೀಮತಿ ಸವಿತಾ ಪಿಆರ್ ರವರು, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಮನಗರ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಕೆ ಕೆಂಪಯ್ಯ, ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿ ಟಿಎಂ ಚಂದ್ರಶೇಖರ್, ಜಿಲ್ಲಾ ಕಾರ್ಮಿಕ ಅಧಿಕಾರಿ ನಾಗೇಂದ್ರ, ತರಬೇತುದಾರರಾಗಿ ಔಟ್ಲಾಡ್ ಇಂಡಿಯಾ ಫೌಂಡೇಶನ್ನ ಎನ್ಎಲ್ ನಿಹಾರಿಕಾ ನಾಯ್ಡು ಮತ್ತು ಶಮಡಿ, ರಾಮನಗರ ಜಿಲ್ಲೆಯ ಪಿಎಲ್ವಿಗಳು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಿಬ್ಬಂದಿ ವರ್ಗದವರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟರು. ನೀವು ಯಾವ ಹುದ್ದೆಯಲ್ಲಿದ್ದೀರಿ ಅದು ಮುಖ್ಯ ಅಲ್ಲ. ನಿಮ್ಮ ಕಷ್ಟಕ್ಕೆ ನಿಮಗೆ ಗೌರವ ಕೊಡ್ತಕ್ಕಂಥ, ಅದರಿಂದ ಒಂದು ತುತ್ತು ಅನ್ನ ಕೊಡ್ತಕ್ಕಂಥ ಹುದ್ದೆ ಯಾವುದೇ ಆದರೂ ಸಹಿತ ಅದನ್ನು ಗೌರವಿಸಿ, ಆನಂದಿಸಿ, ಆ ಕೆಲಸಕ್ಕೆ ನೀವು ಚ್ಯುತಿ ಬರದಂತೆ ನಡೆಕೊಂಡಾಗ ಮಾತ್ರ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಅಬ್ದುಲ್ ಕಲಾಂರವರು. ಅದಕ್ಕೋಸ್ಕರವಾಗಿ ನೀವು ಕೇವಲ ಪ್ಯಾರಾಲೀಗಲ್ ವಾಲಂಟ್ರಿ ಅಂತಕ್ಕಂಥ ಒಂದು ಸಣ್ಣ ಹುದ್ದೆ ಅಂತ ವಿಚಾರ ಮಾಡ್ಕೊಳ್ರಿ. ಇದೊಂದು ಇರ್ತಕ್ಕಂಥ ಒಂದು ಅವಶ್ಯವಿದೆಯಲ್ಲ, ನಿಮ್ಮ ಜೀವನವೇ ಪರಿವರ್ತನೆ ಆಗ್ತಕ್ಕಂಥ ಸಾಧ್ಯತೆ. 10 ಜನಕ್ಕೆ ನೀವು ಉಪಕಾರ ಮಾಡಿ ನೋಡಿ, ಅವರ ಪಾಲಿಗೆ ನೀವು ದೇವರಾಗಿ ಕಾಣ್ತೀರ. ಅವಾಗ ನಿಮ್ಮನ್ನು ಹುಡುಕೊಂಡು ನಿಮ್ಮಲ್ಲಿ ಬರ್ತಾರೆ. ಅಕ್ಕ, ನಮ್ಮ ಈ ಸಮಸ್ಯೆ ಇದೆ, ನನ್ನ ಸಮಸ್ಯೆ ಬಗ್ಗೆ ನನ್ನ ಅಕ್ಕನ ಸಮಸ್ಯೆ ಇದೆ, ಇನ್ನೊಬ್ಬ ಚಿಕ್ಕಮ್ಮನ ಮಗಳ ಸಮಸ್ಯೆ ಇದೆ. ಆ ರೀತಿ ಬರ್ತಾ 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 ಬಂದಂಥ ಸದರಲ್ಲಿ ನಿಮಗೆ ಇರ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ, ಇದರ ಸದುಪಯೋಗ ಪಡೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತಾ APJ ಅಬ್ದುಲ್ ಕಲಾಂ ಅಬ್ರಾಮ್ ಲಿಂಕನ್ ಒಂದು ಮಾತು ಹೇಳ್ತಾರೆ, ಸ್ಪಂದಿಸ್ತಕ್ಕಂಥ ಹೃದಯ, ಒಳ್ಳೆ ಕೆಲಸಕ್ಕೋಸ್ಕರ ಕೈ ಜೋಡಿಸುವ ಮನಸ್ಸು, ಒಳ್ಳೆ ಸ್ನೇಹಜೀವಿ ಇರ್ತಕ್ಕಂಥ ವ್ಯಕ್ತಿ ಇದ್ದಾಗ ಮಾತ್ರ ಇಂಥ ಒಂದು ಕೆಲಸ ಆಗುತ್ತೆ. ಈ ಒಂದು ಒಳ್ಳೆಯ ಕೆಲಸಕ್ಕೆ ಪ್ರತಿಭೆ ನೀಡ್ತಕ್ಕಂಥ ಸ್ಪಂದಿಸ್ತಕ್ಕಂಥ ಹೃದಯ ಯಾರಾದರೂ ಇದ್ದರೆ ಸವಿತಾ ಮೇಡಮ್ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇವೆ. ಒಳ್ಳೆಯ ಮೆಂಬರ್ಸ್ ಸದಸ್ಯರಿದ್ದಾರೆ, ನಿಮಗೆ ಸ್ಪಂದಿಸ್ತಾರೆ, ನಿಮ್ಮ ಹೃದಯಕ್ಕೆ ಹೃದಯ ಕೊಡ್ತಾರೆ ಮತ್ತು ಕಷ್ಟದಲ್ಲಿದ್ದಾಗ ಸಹಿತ ಅವರು ರುಚಿ ಮಾಡ್ತಾರೆ. ಇಂಥ ಒಂದು ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ನಾವು 3 ವರ್ಷಕ್ಕೊಂದ್ಸರಿ ಟ್ರಾನ್ಸ್ಫರ್ ಆಗಿಬಿಡ್ತೇವೆ. ಇದ್ದಂಥ ಅವಕಾಶವನ್ನು ಇದ್ದಂಥ ಅಧಿಕಾರಿಗಳದ್ದೇ ಕೊಡುವಂಥ ಸಂದರ್ಭದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗ್ತೀರಿ ಅಂತಕ್ಕಂಥ ಮಾತು ಹೇಳುತ್ತಾ, ಯಾರೂ ಸಹಿತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದಾನೆ. ಈ ಒಂದು ತರಬೇತಿ ಪಡೆದುಕೊಂಡಂಥ ನಾನು ನ್ಯಾಯಾಧೀಶರನ್ನು ಪರಿಚಯ ಇದ್ದಾರೆ, ಮೇಡಮ್ ಪರಿಚಯ ಇದ್ದಾರೆ, ನನಗೆಲ್ಲ ನ್ಯಾಯಾಧೀಶರಿಗೆ ಬರ್ತಾಯಿದೆ. ದುರುಪಯೋಗ ಯಾರೂ ಪಡ್ಕೊಳ್ಳಿ, ಇದು ಭಾರಿ ಡೇಂಜರ್. ಒಂದು ಪಕ್ಷ ಇಂಥವೇನಾದರೂ ಇದ್ದಂಥ ಸಂದರ್ಭದಲ್ಲಿ, ನಮ್ಮ ಸಂಸ್ಥೆಗೆ ಏನಾದರೂ ನೋವು ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಹಿಂದೂ ಮುಂದೆ ನೋಡೋಣ. ಯಾಕಂದರೆ ನಾವು ಉದ್ದೇಶ ಬೇರೆ, ಅದರ ದುರುಪಯೋಗ ಆಗ್ತಕ್ಕಂಥ ಸಂದರ್ಭ ಏನಾದರೂ ಕಂಡು ಬಂದಲ್ಲಿ ಅದರ ಪರಿಣಾಮ ಭಾಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾವು ನಗ್ನಗ್ತಾ ಹೇಳ್ತಾ ಇದ್ದ ಉದ್ದೇಶ, ನೀವೊಬ್ಬ ಮನುಷ್ಯರಾಗ್ರಿ, ನಿಮ್ಮಿಂದ ಇನ್ನೂ 10 ಜನ ಮನುಷ್ಯರನ್ನಾಗಿ ಮಾಡಿ ಅವರಿರ್ತಕ್ಕಂಥ ಸಮಾಜ ಸುಧಾರಿಸಲಿ ಅಂತಕ್ಕಂಥದ್ದನ್ನು ಇದನ್ನು ಹೊಂದಬೇಕೇ ವಿನಃ ಅದನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ ಹೇಳುತ್ತಾ, ಪುನಃ ನಾನು ಮತ್ತೊಮ್ಮೆ ತರಬೇತಾರ ನಮ್ಮ ತರಬೇತಾರರಿಗೆಲ್ಲರನ್ನು ಹೃದಯವನ್ನು ಗೆದ್ದದಕ್ಕೋಸ್ಕರವಾಗಿ 4 ದಿವಸ ಯಾವುದೇ ಬೋರ್ ಇಲ್ಲದಾಗೆ ಖುಷಿಯಾಗಿ ತರಬೇತಿ ನೀಡಿದಂಥ ತರಬೇತುದಾರರಿಗೆ ಪುನಃ ನಾವು ಅವರನ್ನು ವಂದಿಸುತ್ತಾ, ಆಗ ನನ್ನ ಸಹೋದರಿ ನ್ಯಾಯಾಧೀಶರಿಗೆ ಅವರು 4 ದಿವಸ ಇಲ್ಲಿ ಸತತವಾಗಿ ಹಿಡಿದರೆ ಊಟದಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಇದ್ದರೆ ಕ್ಷಮಿಸಿ, ಮತ್ತು ನಮ್ಮ ವಕೀಲ ಸಂಘದ ಎಲ್ಲ ಸದಸ್ಯರು ಸಹಿತ ಭಾಗವಹಿಸಿದ್ದಾರೆ. ತಾವೆಲ್ಲರೂ ಸಹಿತ ಕೊನೆಯದಾಗಿ ಬಂದರೂ ಸಹಿತ ಎಲ್ಲ ನಿಮ್ಮ ನಗುಮುಖದಿಂದ ನೋಡ್ತಕ್ಕಂಥ ನಿಮ್ಮೆಲ್ಲರಿಗೂ ಪುನಃ ವಂದಿಸಿ ನಾನು 1-2 ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಕನ್ನಡ. ದಿನದ ಕಾರ್ಯಾಗಾರದಲ್ಲಿ ಎಲ್ಲ PLVಗಳು ಹಾಜರಾಗಿ ಅನೇಕ ವಿಚಾರಗಳನ್ನು ಅವರು ಕಲಿತ್ಕೊಂಡಿದ್ದಾರೆ. ನಂದು ಒಂದು ವಿನಂತಿ ಇಷ್ಟೇ, ಏನು ಇಲ್ಲಿ ಕಲ್ತಿದ್ದೀರಾ ಅದನ್ನು ಜನರಿಗೆ ಸರಿಯಾಗಿ ಮಾಹಿತಿಯನ್ನು ತಲುಪಿಸಬೇಕು ಹಾಗೂ ಅವರಿಗೆ ಕಾನೂನಿನ ನೆರವನ್ನು ನೀವೆಲ್ಲರೂ ನೀಡಬೇಕು ಅಂತ ವಿನಂತಿ ಮಾಡ್ತೀನಿ ಅಂತ ಕಂಡು ನಮ್ಮೊಂದಿಗೆ ಈ 4 ದಿನಗಳ ಕಾಲ ನೀವು PLVಸ್ಗಳು, ನಮ್ಮ ರೇಷ್ಮೆ ನಾಡು ಟೀಮ್ ಇರ್ಬೋದು, ಲೇಡಿ ಟೈಗರ್ಸ್ ಟೀಮ್ ಇರ್ಬೋದು, ಲೀಗಲ್ ವಾರಿಯರ್ಸ್ ಟೀಮ್ ಇರ್ಬೋದು, ಹಾಗೆ ನಮ್ಮ ಡಿಫೆಕ್ಟರ್ಸ್ ಟೀಮು ಅಲ್ಲಿ ಕೊನೆಗೆ ಇಲ್ಲಿಂದ ಹೋಗಿ ಅಲ್ಲಿ ಕೂತ್ಬಿಟ್ಟಿದ್ದೀರಾ. ನೀವಾಗಿರ್ಬೋದು, ನಿಮಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಔಟ್ಲಾಡ್ ಇಂಡಿಯಾ ಲೀಗಲ್ ಏಡ್ ಫೌಂಡೇಶನ್ ಪರವಾಗಿ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಈ ಪ್ರೋಗ್ರಾಮ್ PLV ಟ್ರೈನಿಂಗಲ್ಲೇ ನಿಂತು ಹೋಗಬಾರ್ದು, ಇನ್ನೂ ಕಂಟಿನ್ಯೂ ಆಗಬೇಕಾಗಿದೆ.
ಸೊ ನೀವು ಕೆಲಸ ಏನು ಮಾಡ್ತೀರಾ ಅದನ್ನು ಹೆಂಗೆ DLSA ಮಾನಿಟರ್ ಮಾಡಬೇಕು, ಆ ಮಾಹಿತಿಯನ್ನು ಒಂದು ಹ್ಯಾಂಡ್ ಓವರ್ ರಿಪೋರ್ಟಲ್ಲಿ ತಯಾರಿಸಿದ್ದೀವಿ. ಅದನ್ನು ನಿಹಾರಿಕಾ ಅವರು ಸವಿತಾ ಮ್ಯಾಮ್ ಅವರಿಗೆ ಕೊಡಬೇಕು ಅಂತ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ರಾಮನಗರ. ನಾವೆಲ್ಲರೂ 4 ದಿನದಿಂದ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ. ಮೊದಲು ನಮ್ಮಲ್ಲಿ ಮಾಹಿತಿ ಇರಲಿಲ್ಲ, ಮಾಹಿತಿ ಇಲ್ಲದೇ ಮಾತಾಡ್ತಿದ್ವಿ. ಆದರೆ ಈ 4 ದಿನದಲ್ಲಿ ನಾವು ಸ್ವಲ್ಪ ಮಾಹಿತಿನ ಕಲಿತು ಮಾತಾಡೋದ್ರನ್ನ ಕಲ್ತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಹೊರ ಜಗತ್ತಿನಲ್ಲಿ ಮಾಹಿತಿ ಇಲ್ಲದೆ ಮಾತಾಡಿದ್ರೆ ಯಾವುದೇ ರೀತಿ ಬೆಲೆ ಇರಲ್ಲ. ಈಗ ಮಾಹಿತಿನ ಸಂಗ್ರಹ ಮಾಡ್ಕೊಂಡಿದ್ದೀವಿ, ಮಾಹಿತಿ ಸಂಗ್ರಹ ಮಾಡ್ಕೊಂಡಿದ್ದೀವಿ ಅಂದಮೇಲೆ ಅದನ್ನು ಹೊರ ಜಗತ್ತಿನಲ್ಲಿ ಸ್ಪಷ್ಟವಾಗಿ ಆ ಮಾಹಿತಿನ ಜನಸಾಮಾನ್ಯರಿಗೆ ತಲುಪಿಸಿ ಮಾತಾಡಬೇಕಾಗಿ PLVsಗಳಲ್ಲಿ ಒಂದು ಮನವಿ. ಆ್ಯಂಡ್ ಏನು ಹೇಳಬೇಕು ಅಂತಂದರೆ, ಈಗ ನಿಹಾರಿಕಾ ಮ್ಯಾಮ್ ಆ್ಯಂಡ್ ಕ್ಷಮಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ PLV ಹೆಡ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಆಲ್ರೆಡಿ ಏನೇನು ಹೇಳಬೇಕು ಎಲ್ಲವನ್ನ ಹಂಚ್ಕೊಂಡಿದ್ದಾರೆ ತರಬೇತುದಾರರ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ. ನಾನು ವಿಶೇಷವಾಗಿ ಸವಿತಾ ಮ್ಯಾಮ್ ಹತ್ರ ಕೇಳ್ಕೊಳ್ಳೋದೇನೆಂದರೆ, ಮ್ಯಾಮು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಾವು PLVಗಳಾಗಿ ಬರೀ ಕಾರ್ಯಕ್ರಮಗಳನ್ನು ಅಷ್ಟೇ ಅಲ್ಲದೆ ವಿಶೇಷವಾಗಿ ಏನಾದರೂ ಜನಗಳಿಗೆ ತಲುಪಿಸ್ಬೇಕು. ಅಂದರೆ ನಮ್ಮ ಕಾನೂನು ಹೇಗಿದೆ ಮತ್ತು ಅವರು ಯಾವ ಥರ ಬೆನಿಫಿಟ್ಗಳನ್ನ ತೊಗೋಬೋದು ಅನ್ನೋದನ್ನು ವಿಶೇಷವಾಗಿ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಇದನ್ನು ಕೇಳ್ಕೊತಿದ್ದೀನಿ. ನರ್ಸಿಂಗ್ ಸ್ಟೂಡೆಂಟ್ಸ್ಗಳು ಬಂದು ಒಂದು ಪ್ರೋಗ್ರಾಮಲ್ಲಿ ಅವರು ನಾಟಕದ ರೀತಿ ಅವರ ಮೆಂಟಲ್ ಎಬಿಲಿಟಿ ಬಗ್ಗೆ ಒಂದು ನಾಟಕ ಮಾಡಿದ್ರು ಮ್ಯಾಮ್. ಸೊ ಅದರಿಂದ ಅದು ತುಂಬ ಯೂಸ್ ಆಯಿತು, ಅದು ಬೇಗ ಜನರಿಗೆ ತಲುಪ್ತು. ಸೊ ಹಂಗೆ ನಾವು ಸಹ ನಾಟಕಗಳ ಮೂಲಕ ಕಾನೂನನ್ನು ಹೇಗೆ ನಮ್ಮಲ್ಲಿ ನಾವು ತಂದ್ಕೋಬೇಕು ಮತ್ತು ಕಾನೂನು ಏನೆಲ್ಲ ನಮಗೆ ಕಲಿಸ್ಕೊಡುತ್ತೆ ಅನ್ನೋದನ್ನು ತರಬಹುದು ಅನ್ನೋದು ನನ್ನ ಸಜೆಷನು. ಸೊ ಅದನ್ನು ಅಡಾಪ್ಟ್ ಮಾಡಿಕೊಂಡು ಜನಗಳಿಗೆ ಈ ರೀತಿ ನಾವು PLVಗಳಾಗಿ ಅವ್ರಿಗೆ ಸೇವೆನ ಸಲ್ಲಿಸ್ಬೋದು ಅಂತ ಸಜೆಷನ್ ಕೊಡ್ತಾ ಇದ್ದೀನಿ ಮ್ಯಾಮ್. ಸೊ ನೀವು ಇದನ್ನು ಪರ್ಮಿಟ್ ಮಾಡಿದರೆ, ಸಜೆಷನ್ ಅಲ್ಲ ಕಣಪ್ಪ, ರಿಕ್ವೆಸ್ಟ್ ಅಂತ ಹೇಳಿ ಮ್ಯಾಮ್. ಈ ರಿಕ್ವೆಸ್ಟ್ನ ನೀವು ಪರ್ಮಿಟ್ ಮಾಡಿದರೆ ಸೊ ನಾವು ಇದನ್ನು ಜಾರಿಗೆ ತರ್ಬೋದಾ ಅಂತ ಕೇಳ್ತಿದ್ದೀನಿ. ಅವರಿಗೆ ಅವರು ಜಾಗೃತಿ ಟೀಮಲ್ಲಿ ಮೆಂಬರ್ ಇದ್ದಾರೆ ನೋಡಿ, ಸುಮನ್ ಸರ್, ಅವರು ಈ ಮೀಟಿಂಗಿಗೆ ಹಾಜರಾಗಿದ್ದಾರೆ. ಅವರಿಗೆ ನಾವು ಸ್ಪೆಷಲ್ ಆಗಿ ಇನ್ಸ್ಟ್ರಕ್ಷನ್ಸ್ ಬೇರೆ ಕೊಟ್ಟಿದ್ದೀವಿ. ಲಾ ಕಾಲೇಜ್ ಸ್ಟೂಡೆಂಟ್ಸಿಂದ ನಾಟಕ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಥರ ಮಾಡಿ ಕಾನೂನಿನ ಬಗ್ಗೆ ಎಲ್ಲ ತಿಳಿಸ್ಕೊಡಿ ಅನ್ನೋದನ್ನು 6 ತಿಂಗಳ ಮುಂಚಿತವಾಗಿಯೇ ನಾವು ಅವರಿಗೆ ಸೂಚಿಸಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ನಿಮ್ಮ ಕಾಲೇಜಿಂದ ಒಂದು ನಾಟಕನೂ ಆಗಿಲ್ಲ, ಒಂದು ರೀಲ್ಸು ಅಪ್ಲೋಡ್ ಆಗಿಲ್ಲ, ಒಂದು ಏನು ಫೇಸ್ಬುಕ್ಕಲ್ಲಿ ಪ್ರಚಾರ ಕಾರ್ಯಕ್ರಮವನ್ನು ನೀವು ಕೈಗೊಂಡಿಲ್ಲ. ಸೊ ನಿಮ್ಮ ಪ್ರಿನ್ಸಿಪಾಲಿಗೆ ನೀವು ರಿಕ್ವೆಸ್ಟ್ ಮಾಡಿ ಪ್ರೋಗ್ರಾಮ್ಗಳನ್ನು ಅರೇಂಜ್ ಮಾಡಿ ಹೇಳಿ, ಖಂಡಿತವಾಗ್ಲೂ ನಾವು ಸಪೋರ್ಟ್ ಮಾಡ್ತೀವಿ. ಓಕೆ. ಅರೆಕಾಲಿಕ ಕಾನೂನು ಸ್ವಯಂ ಸೇವಕರ 4 ದಿನಗಳ ಈ ತರಬೇತಿ ಇದೆಯಲ್ಲ, ನನಗೆ ವೈಯಕ್ತಿಕವಾಗಿ ತುಂಬ ಲಾಭವನ್ನು ತಂದುಕೊಟ್ಟಿದೆ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಪಂಚಾಕ್ಷರಿ ಮೇಡಮ್ರವರು, ವಕೀಲರ ಸಂಘದ ಅಧ್ಯಕ್ಷರಾದ ಕೆಂಪಯ್ಯ ಸಾಹೇಬರು, ಮುಖ್ಯ ಅತಿಥಿಗಳಾಗಿ ಬಂದಂಥ VM ಜಯರಾಮ್ ಸಾಹೇಬ್ರವರು, ಇವತ್ತು ಬಂದಿರತಕ್ಕಂಥ ಮಾನನೀಯ ನಮ್ಮೆಲ್ಲರ ಮೂಲಭೂತ ಹಕ್ಕುಗಳ ರಕ್ಷಕರಂತಿರ್ತಕ್ಕಂಥ ಭೂಮಿ ಮೇಲೆ ನಡೆದಾಡುವ ದೇವರು ಅಂತಿದ್ದರೆ ನ್ಯಾಯಾಧೀಶರು, ಹೊಗಳಿಕೆಯಲ್ಲ, ನನ್ನ ಸ್ವಂತ ಅನುಭವ. ಅಣ್ಣಯ್ಯ ಸಾಹೇಬ್ರವರೇ, ನಮ್ಮ ತಾಯಿಯಂತೆ ಕಳೆದ 2 ದಿನಗಳಿಂದ ಪೋಷಣೆ ನೀಡಿ ಕಾನೂನಾತ್ಮಕ ಅರಿವನ್ನು ಮೂಡಿಸಿರ್ತಕ್ಕಂಥ ಸವಿತಾ ಮೇಡಮ್ರವರೇ, ನಾನು 29 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿದ್ದೇನೆ. 36 ವರ್ಷಗಳ ಕಾಲ ಪ್ರಜಾವಾಣಿಗೆ ಅರೆಕಾಲಿಕ ವರದಿಗಾರನಾಗಿ ಕೆಲಸ ಮಾಡಿದ್ದೇನೆ. 100 ತರಬೇತಿಗಳನ್ನು ಪಡೆದುಕೊಂಡಿದ್ದೇನೆ. ಇದು ವೈಯಕ್ತಿಕ ವಿಚಾರ. ಇವರಿಬ್ಬರೂ ಕೂಡ ನಮ್ಮ ತರಬೇತುದಾರರಾದಂತಹ ಕುಮಾರಿ LN ನಿಹಾರಿಕಾ ಮೇಡಮ್ರವರು, ಶಮಾಡಿಯವರು ಮತ್ತು ವಿಭಾ ನಾಡಿಗ್ರವರು 4 ದಿನಗಳಿಂದಲೂ ಸರ್ 1 ನಿಮಿಷ ಕೂಡ ಅವ್ರ ಮುಖದಲ್ಲಿ ಸದಾ ನಗು ಇತ್ತು ಸರ್, ವಸ್ತುನಿಷ್ಠತೆ ಇತ್ತು. ಇಂಥವರಿಂದ ನಮ್ಮ ಶಿಕ್ಷಕ ಸಮುದಾಯಕ್ಕೆ ತರಬೇತಿಯನ್ನು ಕೊಡಿಸ್ಬೇಕು, ಶಾಲಾ ಕಾಲೇಜು ಮಕ್ಕಳಿಗೆ ತರಬೇತಿಯನ್ನು ಕೊಡಿಸ್ಬೇಕು, ಶಾಶ್ವತವಾಗಿರ್ತಾರೆ. ನಮ್ಮ ದೇಶವನ್ನು ಆಳಿದವರ ಹಸ್ತಿನಾವತಿ, ಬಾಳಿದವರ ಭಾಗೀರಥಿ ಅಂತ ಕರೀತಾರೆ. ಎಂತೆಂಥ ಮಹಾನೀಯರು, ಎಂದರೋ ಮಹಾನುಭಾವುలు ಅಂದರಿಕಿ ಒಂದು ನಮ್ಮ ಅಭಿನಂದನೆ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಅನಿಸಿಕೆ ಇಷ್ಟೆ, ಸಂವಿಧಾನ ನಮ್ಮೆಲ್ಲರ ತಾಯಿ. ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ನಾವು ಮುಂದಾಗಬೇಕು. ಸಂವಿಧಾನದತ್ತ ಆಶಯಗಳಾದಂಥ ಎಲ್ಲ ಸವಲತ್ತು ಕೂಡ ಎಲ್ಲರಿಗೂ ತಲುಪುವಂತೆ ನಾವು ನೋಡಿಕೊಂಡ್ರೆ ಮಾತ್ರ ನಾವು ಭಾರತೀಯರು. ಮಾತೃಭೂಮಿ ಎಂಟೆ ಮಿಟ್ಟೆ ಕಾದರ ಮನುಷ್ಯರು. ಮಾತೃಭೂಮಿ ಅಂದರೆ ಮಣ್ಣು ಮಾತ್ರ ಅಲ್ಲ, ಮನುಷ್ಯರು.
ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ತನುಮನಧನಗಳನ್ನು ಅರ್ಪಿಸಿ ಬದುಕಿದಾಗ ಟು ಲೀವ್ ಅಂಡ್ ಲೆಟ್ ಲೀವ್ ಅನ್ನೋದು ಬಾಳುಗಳು. ಇಂದಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಿದೆ. ನಿವಾರಣೆ ಮಾಡೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಕಾನೂನಿನ ತಿಳುವಳಿಕೆಯನ್ನು ಕಲಿಸಿಕೊಟ್ಟಂಥ ನಮ್ಮ ಎಲ್ಲ ಹಿರಿಯರಿಗೆ, ಪ್ರಾತಸ್ಮರಣೀಯರಿಗೆ ವಂದನೆ, ಅಭಿನಂದನೆ. ವೇದಿಕೆ ಮೇಲೆ ಇರುವಂಥ ನ್ಯಾಯಾಧೀಶರುಗಳಿಗೂ ಹಾಗೂ ತರಬೇತಿದಾರರಿಗೂ ನಮಸ್ಕರಿಸ್ತಾ, ಈ 4 ದಿನದ ಕಾರ್ಯಕ್ರಮ ನಮಗೆ ಕಾನೂನು ಬಗ್ಗೆ ಅರಿವಿತ್ತು. ಸಾಮಾನ್ಯವಾಗಿ ಎಲ್ಲರಿಗೂ ಅರಿವಿರುತ್ತೆ. ಆದರೆ ಈ 4 ದಿನದಲ್ಲಿ ಈ ಕಾನೂನು ಬಗ್ಗೆ ಅರಿವು ಎಷ್ಟು ತಿಳುವಳಿಕೆ ಬೇಕು ಅಂತ ಅನಿಸುತ್ತೆ ಅಂದರೆ ತುಂಬ ತಿಳುವಳಿಕೆ ಬೇಕಾಗುತ್ತೆ. ಅದರಲ್ಲಿ ಈ 4 ದಿನದಲ್ಲಿ ಎಲ್ಲ ಟಾಪಿಕ್ಸ್ ಕೂಡ ಕವರ್ ಮಾಡಿ ನಮಗೆ ಈಗ ತರಬೇತಿದಾರರು ಶಮ ಮೇಡಮ್ ಆಗಿರ್ಬೋದು, ನಿಹಾರಿಕಾ ಮೇಡಮ್ ಆಗಿರ್ಬೋದು ತುಂಬ ಸ್ಪಷ್ಟವಾಗಿ ತುಂಬ ಚೆನ್ನಾಗಿ ನಮಗೆ ತಿಳಿಸಿದ್ದಾರೆ. ಮತ್ತು ಅವರ ಒಂದು ಧ್ವನಿ ಇದೆಯಲ್ಲ, ಈಗ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಬೇರೆ ಒಂದು ತರಬೇತಿದಾರಗಳ ನೋಡಿರ್ತೀವಿ ನಾವು, ಅದರಲ್ಲಿ ಇಲ್ಲಿ ಅವರ ಒಂದು ಧ್ವನಿ ಅಷ್ಟು ಏರಿಳಿತವಾಗಿ ನಮಗೆ ಸ್ಪಷ್ಟತೆ, ಅದು ಕನ್ನಡದಲ್ಲೇ ನಮಗೆ ಎಲ್ಲರಿಗೂ ಕೇಳಿದ್ರು ಕನ್ನಡ ಬೇಕಾ ಇಂಗ್ಲೀಷ್ ಬೇಕಾ ಅಂತ ಕೇಳಿ ನಮಗೆ ಎಲ್ಲರೂ ಒಂದು 90% ಎಲ್ಲ ಕನ್ನಡ ಅಂತ ಕೇಳಿದಾಗ ಎಲ್ಲರಿಗೂ ಕನ್ನಡದಲ್ಲಿ ಸ್ಪಷ್ಟವಾಗಿ ಅದು ಪದ ಉಚ್ಚಾರಣೆ ಆಗಿರ್ಬೋದು, ಆ ಒಂದು ಹೇಳೋ ರೀತಿ ಆಗಿರ್ಬೋದು, ಮತ್ತು ನಮ್ಮನ್ನೆಲ್ಲ ಮಿಂಗಲ್ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು, ಅವರು ನಮಗೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ನಮಗೆ ಈ ನಾಲ್ಸಾ ಸಂಸ್ಥೆ ಅಂತ ಏನು 2025ರಿಂದ ಈ ಕಾರ್ಯಕ್ರಮ ನಮ್ಗೆ ಶುರು ಆಗಿರೋದ್ರಿಂದ ಈ ಒಂದು PLVಗಳನ್ನ ಏನು ತಗೋಬೇಕು ಅಂತ ಹೇಳಿ ಈ ಒಂದು ಸಂಸ್ಥೆ ನಮಗೆ ಈ ಒಂದು ಅವಕಾಶ ಕೊಟ್ಟಿದೆ. ಅಂದರೆ ಕಾನೂನು ಮತ್ತು ಜನಗಳ ಮಧ್ಯೆ ನಡೆಯುವಂಥ ಒಂದು ಏನು ಘರ್ಷಣೆ ಆಗಿರ್ಬೋದು, ನ್ಯಾಯ ಆಗಿರ್ಬೋದು, ಇದನ್ನೆಲ್ಲ ಕೇಳಲಿಕ್ಕೋಸ್ಕರ ಜನಗಳಿಗೆ ತುಂಬ ಭಯ ಇರ್ತದೆ ಕೋರ್ಟು ಪೊಲೀಸ್ ಸ್ಟೇಷನ್ ಅಂದಾಗ. ಈಗ ನಮ್ಮೆಲ್ಲ ಈ ಒಂದು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಸಾಮಾನ್ಯ ಜನ ನಮ್ಮ ಜೊತೆ ಚೆನ್ನಾಗಿ ಮಿಂಗಲಾಗಿ ಮಾತಾಡ್ತಾರೆ, ಏನಾದರೂ ಕೇಳ್ಬೋದು ಅಥವಾ ತೊಗೋಬೋದು, ಅಥವಾ ನಾವು ಜನಗಳಿಗೆ ಸ್ಪಷ್ಟವಾಗಿ ಈ ಒಂದು ಸಂಸ್ಥೆ ಮುಖಾಂತರ ನಮಗೇನು ತರಬೇತಿ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಸಾಮಾನ್ಯ ಅರಿವು ಮತ್ತು ಜ್ಞಾನವನ್ನು ಮೂಡಿಸ್ಬೋದು. ಸೊ ಅವ್ರು ಮೂಡಿಸಿದಾಗ ಆ ಜನಗಳು ಭಯ ಬಿಟ್ಟು ಈ ಒಂದು ವಿಚಾರಣೆಗಳಿಗಾಗಿರ್ಬೋದು, ಕಾನೂನಲ್ಲಿ ಏನೆಲ್ಲ ತೊಗೋಬೋದು ಅಂತ ತಿಳುವಳಿಕೆ ಬಂದಾಗ ಆ ಧೈರ್ಯ ಮಾಡಿ ನಾವು ಈಚೆ ಬಂದು ಪ್ರತಿಯೊಂದು ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೋಬೋದು ಅಂತ ಅಷ್ಟು ಸ್ಪಷ್ಟವಾಗಿ ತಿಳಿಸಿದರೆ ತುಂಬ ಖುಷಿ ಆಯಿತು. ಈ ಒಂದು 4 ದಿನದ ಕಾರ್ಯಕ್ರಮ ನಿಜವಾಗ್ಲೂ, ಯಾಕಂದರೆ 4 ದಿನ ಕಾರ್ಯಕ್ರಮ ನಮಗೆ ಬೇಜಾರು ಅನ್ನಿಸ್ಲಿಲ್ಲ. ಯಾಕಂದರೆ ಈ ಒಂದು ವಾತಾವರಣದಲ್ಲಿ ನಮಗೆ ಒಂದು ಕಂಫರ್ಟಬಲ್ ರೀತಿಯಲ್ಲಿ ಕೂರಿಸಿ ಇಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಊಟದ ವ್ಯವಸ್ಥೆ ಆಗಿರ್ಬೋದು, ಆ ಟೀಮ್ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಎಲ್ಲ ಒಂದು ನ್ಯಾಯಾಧೀಶರುಗಳ ಮೇಡಮ್ ಕೂಡ 4 ದಿನ ನಮ್ಮ ಜೊತೆ ಕೂತ್ಕೊಂಡು ಟ್ರೈನಿಂಗ್ ಕೇಳಿ ಅವರು ಕೂಡ ನಮಗೆ ಕೆಲವೊಂದು ಮಾಹಿತಿಗಳನ್ನ ಮಧ್ಯದಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಕೂಡ ನಮಗೆ ತುಂಬ ಖುಷಿ ಆಯಿತು. ಮೇಡಮ್ ನಿಹಾರಿಕಾ ಮೇಡಮ್ ಮತ್ತು ಶಮಾ ಮೇಡಮ್ಗೆ ತುಂಬ ನಮ್ಮ ಎಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತೀವಿ. ತುಂಬ ಖುಷಿ ಆಯಿತು. ಎಲ್ಲರಿಗೂ ನಮಸ್ಕಾರ. ಅವರು ವಯೋನಿವೃತ್ತಿ ಹೊಂದಿದ ಟೈಮ್ನಲ್ಲಿ ಯಾವುದೇ ಒಂದು ಪಿಂಚಣಿ ಯೋಜನೆ ಇಲ್ಲ ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಮಹತ್ವಾಕಾಂಕ್ಷಿ ಯೋಜನೆ. ಇದರಲ್ಲಿ 18ರಿಂದ 40 ವರ್ಷದ ಒಳಗಿನ ಯಾರು ಅಸಂಘಟಿತ ಕಾರ್ಮಿಕರಿದ್ದಾರೆ ಅವರು ಪ್ರತಿ ತಿಂಗಳು ಕನಿಷ್ಠ 55 ರೂಪಾಯಿಂದ ಗರಿಷ್ಠ 200 ರೂಪಾಯಿವರೆಗೂ ತಮ್ಮ ಮಾಸಿಕ ವಂತಿಗೆ ಕಟ್ಟಬೇಕಾಗತ್ತೆ. ಇದಕ್ಕೆ ಸಮಾನಾಂತಕ ವಂತಿಕೆಯನ್ನು ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಹಾಕ್ಬಿಟ್ಟು ಅವರಿಗೆ 60 ವರ್ಷ ತುಂಬಿದ ನಂತರ ಅವರಿಗೆ 60 ವರ್ಷದ 1ನೇ ತಿಂಗಳಿನಿಂದ ಕನಿಷ್ಠ 3,000 ರೂಪಾಯಿಗಳ ತಿಂಗಳಿಗೆ ಪಿಂಚಣಿ ಕೊಡುವಂಥ ಯೋಜನೆಯಾಗಿದೆ. ಈ ಪಿಂಚಣಿ ಯೋಜನೆಗೆ ಒಳಪಟ್ಟ ಯಾವುದನ್ನ ಕಾರ್ಮಿಕ ಅವನು ಪಿಂಚಣಿ ಪಡೆದ ನಂತರ ಏನನ್ನ ಆಕಸ್ಮಿಕವಾಗಿ ಮೃತ ಹೊಂದಿದ್ದರಲ್ಲಿ ಅವರ ನಾಮಿನಿ ಯಾರಿರ್ತಾರೆ ಅವರಿಗೆ ಆ ಪಿಂಚಣಿ ಹಣದ 50% ಅಂದರೆ 1,500 ರೂಪಾಯಿನ ಅವರು ಬದುಕಿರೋವರೆಗೂ ಅದನ್ನು ತಗೊಳ್ಳೋಕ್ಕೆ ಅವಕಾಶ ಇರುತ್ತೆ. ಈ ಶ್ರಮಯೋಗಿ ಮಾನ್ಧನ್ ಯೋಜನೆ ಜೊತೆಗೆ ನಾವು ಅವರಿಗೆ ಈ ಶ್ರಮ್ ಕಾರ್ಡ್ ಅಂತ ಮಾಡಿಕೊಟ್ಟಿದ್ದೀವಿ. ಇದರಲ್ಲಿ ಯಾವುದೇ ಫಲಾನುಭವಿ ಅಪಘಾತದಲ್ಲಿ ಅವರೇನೋ ಸಾವಿಗೀಡಾದರೆ ಅದರಲ್ಲಿ ಅವ್ರಿಗೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ಇದು ಅವರಿಗೆ 2 ಲಕ್ಷ ರೂಪಾಯಿವರೆಗೆ ಸಹಾಯಧನ ಕೊಡೋಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ದಯಮಾಡಿ ನೀವು ಯಾರು ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಇದ್ದೀರಿ, ಈಗಾಗಲೇ ಸುಮಾರು ಕಾನೂನು ಬಗ್ಗೆ ಮಾಹಿತಿ ತೊಗೊಂಡಿದ್ದೀರಿ. ನಮ್ಮ ಕಾರ್ಮಿಕ ಇಲಾಖೆಯಿಂದ ಕೂಡ ಯಾಕಂದರೆ ಫೀಲ್ಡ್ ಲೆವೆಲ್ ಕೆಲಸ ಮಾಡೋದ್ರಿಂದ ನಮ್ಮ ಕಾರ್ಮಿಕ ಇಲಾಖೆಗೆ ಇವಾಗ ಮಾನ್ಯ ನ್ಯಾಯಾಧೀಶರ ಕಡೆಯಿಂದ ಸುಮಾರು ನಮ್ಮಲ್ಲಿ ರಿಜಿಸ್ಟ್ರೇಷನ್ಸ್ ಆಗಿದೆ. ನಮ್ಮಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಅಂತ ನೋಂದಣಿ ಆಗಿದೆ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿಯಲ್ಲಿ ಲೇಬರ್ ಕಾರ್ಡ್ ಕೂಡ ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ನೀವು ನಾಳೆ ಫೀಲ್ಡ್ಗೆ ಹೋದಾಗ ನಮ್ಮ ಇಲಾಖೆಗೆ ಬರುವಂಥ ಯಾರಿದ್ದಾರೆ ಫಲಾನುಭವಿಗಳು ದಯಮಾಡಿ ನಮ್ಮ ಗಮನಕ್ಕೆ ತೊಗೊಂಬಂದು ನೀವು ಮಧ್ಯ ನಿಂತ್ಕೊಂಡು ನೇರವಾಗಿ ಫಲಾನುಭವಿಗಳಿಗೆ ಎಲ್ಲ ನಾವು ಅವರಿಗೆ ಒಂದು ಸೌಲಭ್ಯ ಕೊಡೋಕ್ಕೆ ಅನುಕೂಲ ಮಾಡಿಕೊಟ್ಟು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ
ಈ PMSYM ಕಾರ್ಡ್ ಕೊಡೋಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರಿಗೆ ನನ್ನ ವಂದನೆ ಸಲ್ಲಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ 4 ದಿನದಲ್ಲಿ ಅಂದರೆ ಈಗ PLV ಆಗಿ ನಾವು ನೇಮಕ ಆಗಿದ್ವಿ. ಬಟ್ PLV ಆಗಿ ನೇಮಕ ಆದಮೇಲೆ ನಮ್ಗೆ ಏನು ಮಾಡಬೇಕು ಅನ್ನೋದು ಅಂದರೆ ಸ್ವಲ್ಪ ಅಷ್ಟೇ ಗೊತ್ತಾಗಿತ್ತು. ಈ 4 ದಿನದಲ್ಲಿ ಇಬ್ಬರು ಮೇಡಮ್ ಅವರು ಕೂಡ ನಮಗೆ ತುಂಬ ತರಬೇತಿ ಚೆನ್ನಾಗಿ ಕೊಟ್ಟಿದ್ದಾರೆ. 4 ದಿನ ನಾವು ಹೆಂಗೆ ಕಳೆದ್ವಿ ಅಂತ ನಮಗೆ ಗೊತ್ತಿಲ್ಲ. ಬೇರೆ ಬೇರೆ ಕಡೆ ನಾವು ಮಾಹಿತಿಗಳನ್ನ ತೊಗೊಂಡಿದ್ದೀವಿ, ನಾವು ಕ್ಲಾಸಸ್ ಅಟೆಂಡ್ ಮಾಡಿದ್ದೀವಿ. 1 ದಿನಕ್ಕೆ 2 ದಿನಕ್ಕೆ ಬೋರ್ ಆಗ್ತಾಯಿತ್ತು. ಬಟ್ 4 ದಿನದಲ್ಲಿ ಅವರು ಅಷ್ಟು ಅಚ್ಚುಕಟ್ಟಾಗಿ ಎಲ್ಲ ಪ್ರತಿಯೊಂದು ಆ್ಯಕ್ಟ್ ಏನಿದೆ ಅಷ್ಟು ಪ್ರತಿಯೊಂದು ಆ್ಯಕ್ಟನ್ನು ನಮಗೆ ನೀಟಾಗಿ ನಮ್ಗೆ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಕೊಡ್ತೀನಿ. ಥ್ಯಾಂಕ್ ಯು. ಜಿಲ್ಲಾ ಮಟ್ಟದಲ್ಲಿ ಈಗ ಜಿಲ್ಲಾಧಿಕಾರಿಗಳಿರ್ಬೋದು, ನಮ್ಮ ಪೊಲೀಸ್ ಇಲಾಖೆಯಿಂದ SPO ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು, ಅಥವಾ ಇನ್ನೂ ಬೇರೆ ಬೇರೆ ಇಲಾಖೆಗಳಿಂದ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಜಿಲ್ಲೆಗೆ ಅಧಿಕಾರಿಗಳಿರ್ಬೋದು, ಡಾಕ್ಟ್ರು ಸಂಬಂಧಪಟ್ಟಂಗೆ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂಗೆ ಒಬ್ಬರು ಜಿಲ್ಲೆಗೆ ಅಧಿಕಾರಿಗಳಿರ್ಬೋದು. ನೋಡಿ, ಈ ಎಲ್ಲ ಅಧಿಕಾರಿಗಳನ್ನ ಆ ಇಲಾಖೆಗಳಲ್ಲಿ ಅವ್ರ ಕರ್ತವ್ಯವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿರೋದೇ ಸಂವಿಧಾನ. ಇದೆಲ್ಲವನ್ನು ಹೇಗೆ ನಡ್ಕೊಳ್ತಿದ್ದಾರೆ, ಹೇಗೆ ನಡ್ಕೊಳ್ತಿಲ್ಲ, ಸರಿಯಾಗಿ ಹೋಗ್ತಿದೆಯಾ ಇಲ್ವಾ ಅನ್ನೋದನ್ನು ನೋಡ್ಕೊಳ್ಳಿಕ್ಕೆ ನ್ಯಾಯಾಂಗ ಇಲಾಖೆ ಇದೆ. ಆ ಸರಿ ತಪ್ಪುಗಳು ಬಂದಾಗಲೇ ನ್ಯಾಯಾಂಗ ಇಲಾಖೆದು ತೀರ್ಮಾನ ಮಾಡುವಂಥ ಕಾರ್ಯ ಆಗ್ತಾಯಿದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ನಮ್ಮ ಏನು ಇವತ್ತು ತಮ್ಮ ಮುಂದೆ ಹಸಿನಗರ ಮೊದಲೇ ಅವತ್ತಿರಲಿಲ್ಲ, ಸಾಹೇಬರು ರದ್ದಲ್ಲಿದ್ದರು. ಅಣ್ಣಯ್ಯ ಸಾಹೇಬರು ಏನು ನಮ್ಮ ಪ್ರಧಾನ ನಮ್ಮ ಜಿಲ್ಲೆಯ ನ್ಯಾಯಾಧೀಶರಾಗಿ ಬಂದಿದ್ದಾರೆ. ಅವರು ನಾನು ಭಾಳಷ್ಟು ಕಡೆ ಒಂದು 2-3 ಕಡೆ ಹೋದಾಗ ನೋಡಿದ್ದೀನಿ. ಈಗ ಬಹುಶಃ ನನಗೆ ಇವತ್ತು ಮೊದಲು ಮಾತಾಡೋಕ್ಕೆ ಅವಕಾಶ ಸಿಕ್ಬಿಟ್ಟಿದ್ದೆ. ಬಹುಶಃ ಸಾಹೇಬರು ಮೊದಲು ಮಾತಾಡೋದು ಮಾತಾಡೋ ಅವಕಾಶನೇ ಇರ್ತಿರಲಿಲ್ಲ ಇಲ್ಲ, ಯಾಕಂದರೆ ಎಲ್ಲನೂ ಅವರೇ ಹೇಳಿರ್ತಾರೆ. ಅಷ್ಟು ಚೆನ್ನಾಗಿ ಅವ್ರು ಮಾತಾಡ್ತಾರೆ, ನಂಗೆ ತುಂಬ ಖುಷಿ ಆಗ್ತದೆ. ಹಾಗಾಗಿ ಅವರು ನಾನು ಅಧ್ಯಕ್ಷ ಆದ ಸಂದರ್ಭದಲ್ಲಿ ಒಂದು 2 ಮಾತುಗಳು ಹೇಳಿದರು. ನಾನು ಆವಾಗವಾಗ ಅದನ್ನು ನೋಡ್ಕೊಳ್ತಿರ್ತೀನಿ, ಕೇಳ್ತಾ ಇರ್ತೀನಿ ವೀಡಿಯೋದನ್ನು. ಯಾರೋ ವೀಡಿಯೋ ಮಾಡಾಕಿದ್ರು. ಏನಂತಂದರೆ, ಯಾವುದೇ ವ್ಯಕ್ತಿ ಇರಲಿ, ಸಮಾಜದಲ್ಲಿ ಯಾವುದೇ ಸ್ಥಾನಮಾನ ಇರಲಿ, ಸ್ಥಾನಮಾನದ ಬಗ್ಗೆ ನಮ್ಮ ಚಿಂತನೆ ಬರಬಾರ್ದು. ಯಾವಾಗಲೂ ಮನುಷ್ಯನಿಗೆ ಏನಿರಬೇಕು ಅಂತಂದರೆ ಸೇವೆ ಬಗ್ಗೆ ಚಿಂತನೆ ಇರಬೇಕು. ಯಾವ ವ್ಯಕ್ತಿ ಸೇವಾ ಮನೋಭಾವದ ಸೇವೆ ಮುಖಾಂತರ ಹೋಗ್ತಾರೆ ಅವರಿಗೆ ಯಾವುದೇ ಆಮಿಷಗಳು, ಅಧಿಕಾರಿಗಳು ಅಥವಾ ಇನ್ನೊಂದು ಮತ್ತೊಂದು ಅವರಿಗೆ ತಲೆಗೆ ಬರಲ್ಲ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನು. ವಂದನೆಗಳು.